ಆತ್ಮೀಯ ಬಂಧುಗಳೇ, ಇವತ್ತು ಪರೀಕ್ಷೆಯ ಫಲಿತಾಂಶ ಅಂದ್ರೆ ರಿಸಲ್ಟ್ ಬಂದ್ಬಿಟ್ಟಿದೆ. ಬಹಳಷ್ಟು ಜನ ಫಸ್ಟ್ ಕ್ಲಾಸ್ನಲ್ಲೂ ರ್ಯಾಂಕ್ನಲ್ಲೂ ಪಾಸ್ ಆಗಿದ್ದಾರೆ. ಕೆಲವೊಂದಿಷ್ಟು ಮಕ್ಕಳು ಉತ್ತಮ ರೀತಿಯಲ್ಲಿ ಪಾಸ್ ಆಗಿದ್ದಾರೆ. ಬಂಧುಗಳೇ, ನಮ್ಮ ಮಕ್ಕಳು ರ್ಯಾಂಕ್ ಬಂದ್ರು, ಡಿಸ್ಟಿಂಕ್ಷನ್ ಬಂದ್ರು, ರಾಜ್ಯಕ್ಕೆ ಫಸ್ಟ್ ಬಂದ್ರು ಅಂತೇಳಿ ಬಹಳ ಖುಷಿ ಪಡ್ತಾ ಇದ್ದೀರಿ, ಸಂತೋಷ. ಇನ್ನು ಕೆಲವೊಂದಿಷ್ಟು ಮಕ್ಕಳು ಹೆಚ್ಚಿಗೆ ಅಂಕ ಪಡೆಯದೆ ಬರೀ ಪಾಸ್ ಆಗಿದ್ದಾರೆ ಅಂಥೇಳಿ, ನೋಡು ಅವ್ರು ಅಷ್ಟು ಅಂಕ ತೊಗೊಂಡಿದ್ದಾರೆ, ಇವರಿಷ್ಟು ಮಾರ್ಕ್ಸ್ ತೊಗೊಂಡಿದ್ದಾರೆ, ನಿನಗೇನು ದಾಡಿ ಆಗಿತ್ತು, ನೀನ್ ಯಾಕೆ ಓದ್ಲಿಲ್ಲ, ಇಷ್ಟ ದಿನ ಏನು ಮಾಡ್ದಿ, ಅವ್ರು ನೋಡಿ ಕಲಿ, ಹೇಳಿದ ಮಾತು ಕೇಳಿಲ್ಲ, ದೊಡ್ಡವ್ರು ಹೇಳಿ ತಿಳ್ಕೊಳ್ಳಿಲ್ಲ ಅಂಥೇಳಿ ಈ ರಿಸಲ್ಟ್ ಬಂದ್ಮೇಲೆ ಮಕ್ಕಳು ದಯವಿಟ್ಟು ಬೇಯಕ್ ಹೋಗ್ಬೋದು. ಯಾಕಪ್ಪ ಅಂತಂದ್ರೆ ಕೆಲವೊಂದಿಷ್ಟು ಮಕ್ಕಳು ಒಳ್ಳೆ ಅಂಕಗಳನ್ನು ತಗೊಂಡು ಪಾಸ್ ಆಗಿದ್ದಾರೆ. ಇನ್ನು ಕೆಲವೊಂದಿಷ್ಟು ಮಕ್ಕಳು ಕಮ್ಮಿ ಅಂಕಗಳನ್ನು ತಗೊಂಡು ಪಾಸ್ ಆಗಿದ್ದಾರೆ. ಈ ಕಮ್ಮಿ ಅಂಕಗಳನ್ನು ತಗೊಂಡು ಪಾಸ್ ಆದಂತ ಮಕ್ಕಳು, ಅದಕ್ಕೆ ಪಾಲಕರು ಮತ್ತು ಆ ಸ್ಕೂಲು ಕಾಲೇಜಿನ ಶಿಕ್ಷಕರು ಕಾರಣರಾಗ್ತಾರೆ. ಯಾಕಪ್ಪ ಅಂತಂದ್ರೆ ಪಾಲಕರು 10ನೇ ಕ್ಲಾಸು ಮತ್ತು PUC ಬಂದಾಗ ಮಕ್ಕಳು ಏನು ಓದ್ತಿದ್ದಾರೆ, ಏನು ಬರೀತಿದ್ದಾರೆ ಮತ್ತು ಶಾಲೆ ಕಾಲೇಜಿನಲ್ಲಿ ಯಾವ ರೀತಿ ಅವರ ವರ್ತನೆ ನಡವಳಿಕೆ ಇದೆ ಅನ್ನೋದನ್ನ ಪಾಲಕರು ಹೆಚ್ಚಿಗೆ ಗಮನ ಹರಿಸುವುದಿಲ್ಲ. ಬರೀ ತಮ್ಮ ಕೆಲಸನಲ್ಲೇ ಬ್ಯುಸಿಯಾಗಿರ್ತಾರೆ. ಮತ್ತೆ ಶಾಲೆಯಲ್ಲಿಯೂ ಕಾಲೇಜಿನಲ್ಲಿ ಇರುವಂತ ಶಿಕ್ಷಕರು, ಪ್ರಿನ್ಸಿಪಾಲರು ಆ ಮಗುವಿನ ಪಾಲಕರನ್ನ ಕರೆಸಿ, ನಿಮ್ಮ ಮಗ ಹೀಗೆ ಓದ್ತಿದ್ದಾನೆ, ನಿಮ್ಮ ಮಗಳು ಹೀಗೆ ಓದ್ತಿದ್ದಾಳೆ, ಈ ವಿದ್ಯಾರ್ಥಿಗಳು ನಾವು ಹೇಳಿದ್ದನ್ನು ಕೇಳುವುದಿಲ್ಲ, ಇವ್ರಿಗೆ ಸರಿಯಾಗಿ ಮನೆಯಲ್ಲಿ ಸ್ವಲ್ಪ ಅವ್ರಿಗೆ ಓದಾಕ ಬರೀಲಕ್ಕ ಹೇಳ್ರಿ ಅಂತ ಹೇಳಿ ಆ ಸ್ಕೂಲು ಕಾಲೇಜಿನವರು, ಕೆಲವಷ್ಟು ಎಲ್ಲ ಸ್ಕೂಲ್ ಕಾಲೇಜು ಅಂತ ಹೇಳ್ತಾ ಇಲ್ಲ ನಾನು, ಕೆಲವೊಂದಿಷ್ಟು ಸ್ಕೂಲ್ ಕಾಲೇಜಿನವರು ಸರಿಯಾದ ಮಾಹಿತಿಯನ್ನ ಪಾಲಕರಿಗೆ ನೀಡುವುದಿಲ್ಲ. ಎಲ್ಲೋ ಭೇಟಿ ಆದಾಗ ನಮ್ಮ ಮಗ ಹೇಗಿದ್ದಾನೆ, ನಮ್ಮ ಮಗಳು ಹೇಗಿದ್ದಾಳೆ, ಹೇಗೆ ಓದ್ತಿದ್ದಾರೆ ಅಂತ ಕೇಳಿದಾಗ ಇಲ್ಲ ಇಲ್ಲ ಪರವಾಗಿಲ್ಲ ಚೆನ್ನಾಗಿ ಓದ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಆದ್ರೆ ನಿಮ್ಮ ಮಕ್ಕಳು ಈ ತರ ತಪ್ಪುಗಳು ಮಾಡ್ತಿದ್ದಾರೆ, ಈ ತರ ಹೇಳಿದ್ದನ್ನು ಕೇಳುವುದಿಲ್ಲ, ನೀವು ಸ್ವಲ್ಪ ಅವ್ರಿಗೆ ಹೇಳ್ರಿ ಅಂತೇಳಿ ಹೆಚ್ಚಿಗೆ ಯಾರು ಹೇಳೋದಿಲ್ಲ. ಎಲ್ಲೋ ಕೆಲವೊಬ್ಬರು ಪಾಲಕರನ್ನ ಕರೆಸಿ ಅವರಿಗೆ ನಿಮ್ಮ ಮಕ್ಕಳು ಈ ತರ ದಾರಿ ತಪ್ಪಿದ್ದಾರೆ, ಇಂಥವ್ರ ಜೋಡಿ ಸಹವಾಸ ಮಾಡ್ತಿದ್ದಾರೆ, ಇಂಥವ್ರ ಜೋಡಿ ಗೆಳೆತನ ಮಾಡ್ತಿದ್ದಾರೆ, ಅವರನ್ನ ಸ್ವಲ್ಪ ದೂರ ಇಡ್ಲಿಕ್ಕೆ ಪ್ರಯತ್ನ ಪಡ್ರಿ ಅಂತೇಳಿ ಕೆಲವೊಂದಿಷ್ಟು ಆ ಶಾಲೆಯ ಸಿಬ್ಬಂದಿ ವರ್ಗದವ್ರು ಹೇಳ್ತಾರೆ. ಆದ್ರೆ ಅವ್ರು ಹೇಳಿದ ಮೇಲೆ ಆ ಪಾಲಕರು ಈ ತರ ನಮ್ಮ ಮಕ್ಕಳ ಬಗ್ಗೆ ಹೇಳಿದ್ದಾರೆ ಅಂತೇಳಿ ಮನೆಯಲ್ಲಿ ಗಮನ ಹರಿಸುವುದಿಲ್ಲ. ಏನು ಶಾಲೆಯಾಗೆಲ್ಲ ಸರಿಯಾಗಿ ಓದಂಗಿಲ್ಲ ಅಂತಲ್ಲ, ಬರೆಯಂಗಿಲ್ಲ ಅಂತಲ್ಲ, ನಿಮ್ಮ ಶಾಲೆಯಾಗ ಟೀಚರ್ ಹೇಳಿದ್ರು, ಗುರುಗಳು ಹೇಳಿದ್ರು ಅಂತ ಹೇಳಿ ಕಿಸಿಂದ 1-2 ದಿನ ಅಂತೀರಿ, ಸುಮ್ಮನೆ ಕುಂತು ಬಿಡ್ತೀರಿ. ಆದರೆ ಈ ಫಲಿತಾಂಶ ಬಂದಾಗ ಅವಾಗ ಮಕ್ಕಳನ್ನ ಬೈಲಿಕ್ಕೆ ಚಾಲು ಮಾಡ್ತೇನೆ. ದಯವಿಟ್ಟು ಬೈಬೇಡಿ. ಅದರಲ್ಲಿ ಆ ಶಾಲೆಯ ಸಿಬ್ಬಂದಿ ವರ್ಗದವ್ರದ್ದು, ಕಾಲೇಜಿನಿಂದ ಸಿಬ್ಬಂದಿ ವರ್ಗದವ್ರದ್ದು ಮತ್ತು ಮನೆಯಲ್ಲಿರುವಂತ ಪಾಲಕರದು ತಪ್ಪಿದೆ. ಅವು ಬೆಳೆಯುವಂತ ಮಕ್ಕಳು, ಈಗ ಒಂದು ಸಣ್ಣ ಸಸಿ ಇರುತ್ತೆ, ಆ ಸಸಿಯನ್ನ ಯಾವ ರೀತಿ ಬೆಳೆಸ್ತೀವಲ್ಲ ಆ ರೀತಿ ಅದು ಮರವಾಗ್ತದೆ. ಹಂಗ ಆ ಮಕ್ಕಳನ್ನ ಪಾಲಕರು ಮತ್ತು ಶಿಕ್ಷಕರು ಕೂಡಿ ಬೆಳೆಸಬೇಕಾಗಿರ್ತದೆ. ನಾವು ಆಯ್ತು ನಾ ಮಾತು ಕೇಳಂಗಿಲ್ಲ, ಎಷ್ಟು ಹೇಳಿದ್ರೆ ಅಷ್ಟೇ ಬಿಡು ಅಂತ ನೆಗ್ಲೆಕ್ಟ್ ಮಾಡಿ ನಾವು ಬಿಡ್ತೀವಲ್ಲ, ಆ ದಾರಿ ತಪ್ಪಲಕ್ಕ ಶಿಕ್ಷಕರು ಪಾಲಕರು ಕಾರಣಭೂತರಾಗ್ತಾರೆ. ಅವ್ರು ಅಷ್ಟು ಮಾರ್ಕ್ಸು, ಇವ್ರಿಷ್ಟು ಮಾರ್ಕ್ಸು ಅಂತೇಳಿ ಇವರಿಗೆ ಬೈಯೋದ್ರಿಂದ
ಏನು ಪ್ರಯೋಜನವಿಲ್ಲ. ಆಯ್ತು, ಈಗ SSLCಯಲ್ಲಿ ಕಮ್ಮಿ ಮಾರ್ಕ್ಸ್ ತಗೊಂಡಿದ್ದಾರೆ, ಪರವಾಗಿಲ್ಲಪ್ಪ, ಪಾಸ್ ಆಗಿದೆಯಲ್ಲ. ಮುಂದೆ PUCಯಲ್ಲಿ ಅವ್ರಕ್ಕಿಂತ ಹೆಚ್ಚು ಮಾರ್ಕ್ಸ್ ತಗೋಬೇಕು, ಅವ್ರಕ್ಕಿಂತ ಶಾಣ್ಯರ್ ಆಗ್ಬೇಕು ಅಂತೇಳಿ ಇಂಥ ಧೈರ್ಯಗಳನ್ನ ತುಂಬಿ ಅವ್ರು ಕೇಳಿದಂತ ಪುಸ್ತಕಗಳನ್ನೆಲ್ಲ ಕೊಟ್ಟು, ಮತ್ತ ಅವ್ರು ಏನಾದ್ರು ನಮ್ಮನ್ನು ಪ್ರಶ್ನೆ ಮಾಡಿದಾಗ, ಪಾಲಕರಿಗೆ ಏನಾದ್ರು ಇಂಥ ತಿಳಿದೇ ಇದ್ದಿದ್ದನ್ನ ನಮಗೆ ಪ್ರಶ್ನೆ ಮಾಡಿದಾಗ ಸರಿಯಾದ ರೀತಿಯಲ್ಲಿ ನಾವು ಅವರಿಗೆ ಉತ್ತರ ನೀಡಬೇಕು. ಸರಿಯಾದ ರೀತಿಯಲ್ಲಿ ನಾವು ಉತ್ತರ ನೀಡಿದ ಏನ್ ಮಾಡಿಬಿಡ್ತೀವಿ, ಯಾಕ ಶಾಲೆಗೆ ಏನ್ ಹೇಳೋದು ಕೇಳಿಲ್ಲನ, ಶಾಲೆಗೆ ಎಲ್ಲ ಕೊಟ್ಟಿ ಇಲ್ಲಿ ಬಂದು ನಾನು ಕೇಳಕತ್ತಿದಿ, ಅಲ್ಲೇ ಕೇಳ, ಹಿಂಗ ಅಂದಂಗೆಲ್ಲ ಅವರಲ್ಲಿರುವಂತ ಅಭಿರುಚಿ ಕಮ್ಮಿ ಆಗ್ತದೆ. ಅದನ್ನ ಶಾಲೆಯಲ್ಲೋ ಕಾಲೇಜಿನಲ್ಲೋ ಗುರುಗಳಿಗೆ ಸರಿ ಇದು ಈ ತರ ಇದೆ, ನನಗೆ ಸರಿಯಾಗಿದ್ದು ಅರ್ಥ ಆಗ್ತಾ ಇಲ್ಲ ಹೇಳ್ರತ್ತಂದ್ರೆ 2 ಸಲ ಹೇಳ್ಬೇಕ, ಒಂದ್ಸಲ ಹೇಳಿದ್ರೆ ಅರ್ಥ ಆಗೋದಿಲ್ಲನ, ಅವ್ನು ನೋಡಿ ಕಲಿ, ಅವನಿಗೆಲ್ಲ ಹೇಳಿ ನೋಡು, ಆಕಿಗೆಲ್ಲ ಹೇಳಿ ನೋಡು, ಆ ಹುಡುಗಿ ನೋಡಿ ಕಲಿ. ಹಿಂಗ ಗುರುಗಳು ಈ ತರ ಹೇಳಿದಾಗ ಅವರಲ್ಲಿರುವಂತ ಓದಬೇಕನ್ನೋ ಆಸಕ್ತಿ ಕಡಿಮೆ ಆಗಿ ಅವರು ಕಮ್ಮಿ ಮಾರ್ಕ್ಸ್ ತಗೊಳಕ ಕಾರಣರಾಗ್ತಾರೆ. ಅವರು ಕಮ್ಮಿ ಮಾರ್ಕ್ಸ್ ತಗೊಳಕ ಕಾರಣ ಯಾರು? ನಾವು ಪಾಲಕರು ಮತ್ತು ಶಿಕ್ಷಕರು. ಒಳ್ಳೆ ಶಿಕ್ಷಕರು ಇದ್ದಾರೆ, ಮಕ್ಕಳನ್ನ ತಿದ್ದಿ ತೀಡಿ ಒಳ್ಳೆ ದಾರಿ ತರುವಂತ ಶಿಕ್ಷಕರು ಪಾಲಕರಿದ್ದಾರೆ. ಕೆಲವೊಂದು ಶಿಕ್ಷಕರಿಗೆ ಆ ವಿದ್ಯಾರ್ಥಿ ಕೇಳಿದಂತ ಪ್ರಶ್ನೆನೇ ಅರ್ಥ ಆಗಂಗಿಲ್ಲ, ಅಂತ ಶಿಕ್ಷಕರು ಅದಾರ. ಹಿಂಗಿರುವಾಗ ಮಕ್ಕಳ ಬೈಯೋದು ನಮ್ಮದೇ ತಪ್ಪು. ಮಕ್ಕಳನ್ನ ನಾವು ಹೆಂಗ್ ಕಲಿಸ್ತೀವಿ, ಹೆಂಗ್ ಬೆಳೆಸ್ತೀವಿ ಅನ್ನೋದು ಬಹಳ ಮುಖ್ಯ. ಈಗ ರಿಸಲ್ಟ್ ಬಂದ ಮೇಲೆ ಮಕ್ಕಳು ದಯವಿಟ್ಟು ಯಾರು ಬೈಬೇಡ. ಇದು ಬೈಯೋದು, ಅವ್ರಿಗೆ ಹೇಳೋದು, ಇದೆಲ್ಲ ರಿಸಲ್ಟ್ ಬರೋಕ್ಕಿಂತ ಮುಂಚೆ, ಅವರು ಪರೀಕ್ಷೆ ಬರೆಯೋಕ್ಕಿಂತ ಮುಂಚೆನೆ ಇದನ್ನೆಲ್ಲ ಪ್ರತಿ ತಿಂಗಳ ಅವ್ರ ಎಕ್ಸಾಮ್ ಇದ್ದಾಗ ಎಷ್ಟು ಮಾರ್ಕ್ಸ್ ತಗೊಂಡು, ಹೋದ ತಿಂಗಳಿಗೆ ಈ ತಿಂಗಳಿಗೆ ಎಷ್ಟು ಹೆಚ್ಚು ತಗೊಂಡು ಎಷ್ಟು ಕಡಿಮೆ ತಗೊಂಡು, ಯಾವ ವಿಷಯದಾಗ ಹಿಂದದಿ ಯಾವ ವಿಷಯದಾಗ ಮುಂದದಿ ಅಂತೇಳಿ ನಾವು ತಿದ್ದಿ ತೀಡಿ ಅವ್ರನ್ನೆಲ್ಲ ಮುಂದೆ ತಂದ್ರೆ ಅವರು ಸಹ ಒಳ್ಳೆ ಫಲಿತಾಂಶ ತಗೊಂಡು, ಅವರು ಒಳ್ಳೆ ಮಾರ್ಕ್ಸ್ ತಗೊಂಡು ಅವರು ಬುದ್ಧಿವಂತರಾಗ್ತಾರೆ. ಅದಕ್ಕೆ ದಯವಿಟ್ಟು ಕಮ್ಮಿ ಮಾರ್ಕ್ಸ್ ಬಂದಂತ ಮಕ್ಕಳನ್ನ ಯಾರು ಬೈಬೇಡ್ರಿ. ಅವ್ರಿಗೆ ಆಯ್ತು ಈ ಸಲ ಕಮ್ಮಿ ಆಯ್ತಲ್ಲ, ಮುಂದೆ ಚೆನ್ನಾಗಿ ತಗೋ ಅಂತೇಳಿ ಧೈರ್ಯ ತುಂಬೋದು ಮಾಡಿ ಅವ್ರಿಗೆ ಪ್ರೋತ್ಸಾಹ ಕೊಡ್ರಿ. ಮತ್ತು ಅವ್ರು ಏನು ಕೇಳ್ತಾರ ಆ ಪುಸ್ತಕಗಳನ್ನ ತಂದು ಕೊಡ್ರಿ. ಯಾವ್ದು ಅವರಿಗೆ ಪ್ರಶ್ನೆ ಅರ್ಥ ಆಗಂಗಿಲ್ಲ, ಆ ಪ್ರಶ್ನೆ ನಮ್ಮನ್ನ ಕೇಳಿದಾಗ ನಮಗೂ ಸಹ ತಿಳಿಲಿಲ್ಲ ಅಂದ್ರ ನಮ್ಗಿಂತ ಶಾನ್ಯರ್ ಇದ್ದವ್ರ ಹತ್ತಕ್ಕ ಇಂಥ ಪ್ರಶ್ನೆ ಇದಕ್ಕೆ ಏನಂತಾರ ಏನಿಲ್ಲ ಅಂತ ಕೇಳ್ಕೊಂಡು ಆ ಮಕ್ಕಳಿಗೆ ನಾವು ಹೇಳಿದೇವತ್ತಂದ್ರ, ಓ ನಮ್ಮ ಪಾಲಕರು ಸಹ ಶಾನ್ಯರ್ ಅದಾರ ಅಂತೇಳಿ ಅವ್ರ ತಲೆಯಾಗಿರ್ತದೆ. ಅವ್ರು ಕೇಳಿದ ಪ್ರಶ್ನೆಗೆ ಯಾವುದು ನಾವು ಉತ್ತರ ಕೊಡ್ಲಿಲ್ಲ ಅಂದ್ರ ನಮ್ಮ ಪಾಲಕರು ಏನು ಶಾನ್ಯನೇ ಇಲ್ಲ, ಅವ್ರಿಗೇನು ಅರ್ಥ ಆಗಂಗಿಲ್ಲ, ನಾ ಕೇಳಿದ ಯಾವ್ದು ಉತ್ತರನ ಕೊಡಲ್ಲ ಅಂತೇಳಿ ಅವ್ರನ್ನ ದಡ್ಡ ಆಗ್ಲಕ್ಕ ಕಾರಣ ನಾವ. ಶಾಲೆಯಲ್ಲಿ ಮತ್ತು ಕಾಲೇಜಿನಲ್ಲಿ ಗುರುಗಳನ್ನ ಪ್ರಶ್ನೆ ಮಾಡಿದಾಗ ಇವ್ಯಾವ ಮರ ಒಳ್ಳೊಳ್ಳೆ ನನ್ನ ಕೇಳ್ತಾನಲ್ಲ, ಇವ್ಗೇನ್ ಹೇಳಿದ ತಲೆಯಾಗ ಹತ್ತಂಗಿಲ್ಲಲ್ಲ, ಒಂದು ವಿಷಯ ಎಷ್ಟು ಸಲ ಹೇಳ್ಬೇಕು ಇವನಿಗೆ, ನಿಂದ ಸಾಕಾಯ್ತಪ್ಪ ಅಂತ ಹೀಗೆಲ್ಲ ಬೈದಂಗಿಲ್ಲ. ಆ ಓದುವಂತ ವಿದ್ಯಾರ್ಥಿಗಳ ಮುಂದೆ ಈ ವಿದ್ಯಾರ್ಥಿಗೆ ಅಸಹ್ಯ ಅನಿಸ್ತೈತಿ. ಅಸಹ್ಯ ಅನಿಸಿ ನಾನು ಕೇಳೋದೇ ಬೇಡಪ್ಪ ಅಂತೇಳಿ ಅವ್ನು ಹಿಂದೆ ಸರ್ಕೊಂಡ್ಬಿಡ್ತಾನೆ. ಅವ್ನು ಹೆಂಗ್ ಹಿಂದೆ ಸರ್ಕೋತಾನಲ್ಲ, ಆ ಹಿಂದೆ ಸರ್ಕೊಳಕ ಕಾರಣರು ಪಾಲಕರು ಮತ್ತು ಶಿಕ್ಷಕರು. ಅದೇ ಒಳ್ಳೆ ಒಬ್ಬ ಗುರು ಆಗಿದ್ದತ್ತಂದ್ರೆ, ಶಿಕ್ಷಕ ಇದ್ದತ್ತಂದ್ರೆ, ಹೌದಾ ನೀವು ಸರಿಯಾಗಿ ಅರ್ಥ ಆಗಿಲ್ಲ, 1 ಸಲ ಅಲ್ಲ 10 ಸಲ ಕೇಳ, ನಾ ಹೇಳ್ತೀನಿ ಅಂತೇಳಿ ಯಾರು ಧೈರ್ಯ ತುಂಬ್ತಾರಲ್ಲ ಅವರು ನಿಜವಾದ ಶಿಕ್ಷಕರು. ಅಂತ ಒಳ್ಳೆ ಶಿಕ್ಷಕರಿಗೆ ನಂದೊಂದು ನಮಸ್ಕಾರ. ಈ ತರ ಕಮ್ಮಿ ಮಾರ್ಕ್ಸ್ ತಗೊಂಡ ಅಂತೇಳಿ ಬೈಲಾರ್ದೆ ಅವ್ರಿಗೆ ಧೈರ್ಯ ತುಂಬಿ ಮುಂದಿನ ದಿನಗಳು ಚೆನ್ನಾಗಿ ಕಲಿ ಅಂತೇಳಿ ಧೈರ್ಯ ತುಂಬುತ್ತಾರಲ್ಲ, ಅಂತ ಪಾಲಕರಿಗೆ ನಂದೊಂದು ನಮಸ್ಕಾರ. ಜೈ ಭೀಮ್.